ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಆಲ್ಮಂಡ್ ಬಟರ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಆಲ್ಮಂಡ್ಸ್, ರೋಸ್ಟೆಡ್ ಆಲ್ಮಂಡ್ಸ್, ಚಾಕ್ಲೇಟ್, ಉಪ್ಪು, ವೆನಿಲಾ ಎಸೆನ್ಸ್ ಆಪ್ಷನಲ್, ಮತ್ತು ಸ್ವೀಟ್ನರ್ ನಾನು ಹನಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ರೋಸ್ಟೆಡ್ ಆಲ್ಮಂಡನ್ನ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಇದನ್ನು ನಾವು ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ರೈಂಡ್ ಮಾಡಬೇಕು. ನೋಡಿ, ಫಸ್ಟ್ ರೌಂಡ್ ಗ್ರೈಂಡ್ ಮಾಡಿದಾಗ ಈ ಥರ ಟೆಕ್ಸ್ಚರ್ ಬರುತ್ತೆ. ಇದು ಹೋಗ್ತಾ ಸ್ಮೂತ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ರೌಂಡ್ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು, ವೆನಿಲಾ ಎಸೆನ್ಸ್ ಮತ್ತು 1 ಸ್ಪೂನು ಕೊಬ್ಬರಿ ಎಣ್ಣೆ, ಕೊಕೊನಟ್ ಆಯಿಲ್ ಯೂಸ್ ಮಾಡಿಕೊಂಡು ಇನ್ನೊಂದು ರೌಂಡ್ ಅದನ್ನು ಗ್ರೈಂಡ್ ಮಾಡ್ಕೋತೀನಿ. ಈ ಥರ್ಡ್ ರೌಂಡಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಡಾರ್ಕ್ ಚಾಕ್ಲೇಟ್ ಪೀಸಸ್ನ. ಇದು ಆಪ್ಷನಲ್ಲು, ನೀವು ಕೊಕೋ ಪೌಡ್ರ್ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಅದನ್ನು ಇನ್ನೊಂದು ರೌಂಡ್ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ನೋಡಿ ಟೆಕ್ಸ್ಚರ್ ಚೇಂಜ್ ಆಗಿದೆ. ಹೀಗೆ ನೀವು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ಗ್ರೈಂಡ್ ಮಾಡ್ತಾ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ ಆಗಿ ಮತ್ತೆ ತಿನ್ನಾಗುತ್ತೆ. ಸೊ ಈಗ ಹನಿ ಆ್ಯಡ್ ಮಾಡ್ತಿದ್ದೀನಿ ಈ ಪಾಯಿಂಟಲ್ಲಿ. ನೀವು ಹನಿ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಸ್ಟೀವಿಯಾ, ಇಲ್ಲ ಶುಗರ್, ಎನಿ ಚಾಯ್ಸ್ ಆಫ್ ಯುವರ್ ಸ್ವೀಟ್ನರ್ ಆ್ಯಡ್ ಮಾಡ್ಬೋದು. ಈಗ ನೋಡಿ, ಈಗ ಸ್ವಲ್ಪ ತರಿಯಾಗಿ ಅಥವಾ ಕೋರ್ಸ್ ಪೇಸ್ಟಲ್ಲಿ ಆಗಿದೆ. ಸೊ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡ್ತಾ ಇರಬೇಕು. ಮಿಕ್ಸಿ ತುಂಬ ಬಿಸಿ ಆಗಿಬಿಡುತ್ತೆ ಜಾರು. ಸೊ ಸ್ವಲ್ಪ ಅದು 3-4 ಮಿನಿಟ್ಸ್ ಅದು ತಣ್ಣಗಾಗಕ್ಕೆ ಬಿಟ್ಟು ಮತ್ತೆ ನೀವು ಗ್ರೈಂಡ್ ಮಾಡ್ಕೊಂಡು ಬಂದರೆ ನೋಡಿ, ಇದು ಈ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನನಗಿದು ಸಾಕು ಅನಿಸ್ತಾ ಇದೆ. ನೀವು ಇನ್ನೂ ತೆಳುವಾಗಬೇಕಂದ್ರೆ ಇನ್ನೂ ಒಂದು 3-4 ಮಿನಿಟ್ಸ್ ಬಿಟ್ಕೊಂಡು ಇನ್ನೊಂದು ಸರಿ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಹೀಗೆ ಒಂದು ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಹೀಗೆ ಇದನ್ನು ಈಗ ನೀವು ಚಪಾತಿಗೆ ಹಾಕ್ಕೊಡ್ಬೋದು, ದೋಸೆಗೆ ಹಾಕ್ಕೊಡ್ಬೋದು, ಇಲ್ಲ ಸ್ಯಾಂಡ್ವಿಚಸ್ ಯೂಸ್ ಮಾಡ್ಬೋದು. ಇದನ್ನು ಲಡ್ಡು ಶೇಪಲ್ಲಿ ಮಾಡಿಕೊಟ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ದಯವಿಟ್ಟು ಟ್ರೈ ಮಾಡಿ. ಇದನ್ನು ನಾವು ಯಾವ ಡ್ರೈ ಫ್ರೂಟ್ಸ್ನಲ್ಲೂ ಕೂಡ ಟ್ರೈ ಮಾಡ್ಬೋದು. ಕ್ಯಾಶ್ಯೂಯಲ್ಲಿ ಟ್ರೈ ಮಾಡ್ಬೋದು, ಪಂಪ್ಕಿನ್ ಸೀಡ್ಸಲ್ಲೂ ಎಲ್ಲನೂ ರೋಸ್ಟ್ ಮಾಡ್ಕೊಂಡು ಮಾಡಿ, ಇಲ್ಲ ಗ್ರೌಂಡ್ನಟ್, ಪೀನಟ್ ಬಟರ್ ಇಸ್ ವೆರಿ ಫೇಮಸ್ ಆ್ಯಕ್ಚುಲಿ. ನಟ್ ಬಟರಲ್ಲಿ ನೀವು ಯಾವುದ್ರಲ್ಲಿ ಬೇಕಾದರೂ ರೋಸ್ಟ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಟ್ರೈ ಮಾಡ್ಬೋದು. ಟ್ರೈ ಮಾಡಿ.